ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ತಮಗೆ ಒಂದು ಪ್ರಮುಖವಾದಂತಹ ವಿಷಯವನ್ನು ತಿಳಿಸ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡುತ್ತೇನೆ. ಅದೇನೆಂದರೆ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗೋರ್ಮೆಂಟ್ನಿಂದ ಮನೆ ಬಂದಿರ್ತವೆ. ಅದು ನಮ್ಮ ಒಂದು ಊರಿಗೆ ಎಷ್ಟು ಮನೆಗಳು ಬಂದಿವೆ, ಅದೇ ರೀತಿಯಾಗಿ ಯಾರ ಹೆಸರಿನಲ್ಲಿ ಮನೆಗಳು ಬಂದಿವೆ ಎಂಬುದನ್ನು ಚೆಕ್ ಮಾಡೋದಕ್ಕೋಸ್ಕರ ನಾವು ಚೆಕ್ ಮಾಡಿ ತಿಳಿದುಕೊಳ್ಬೋದು. ಅದು ಯಾವ ರೀತಿ ಅಂದರೆ, ಒಂದು ಇಂದಿರಾ ಮನೆ ಅಂತ ಆ್ಯಪ್ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಂದಿರಾ ಮನೆ ಅಂತ ಒಂದು ಆ್ಯಪ್ ಇದೆ. ಈ ಇಂದಿರಾ ಮನೆ ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಇದನ್ನು ಪ್ಲೇಸ್ಟೋರಿಂದ ಮೊದಲೇದಾಗಿ ಡೌನ್ಲೋಡ್ ಮಾಡಿಕೊಂಡು ಸ್ನೇಹಿತರೆ, ಡೌನ್ಲೋಡ್ ಮಾಡಿಕೊಂಡು ಈ ರೀತಿ ಒಂದು ವಿಂಡೋ ಬರ್ತದೆ. ಇಂದಿರಾ ಮನೆ ಆ್ಯಪಿಂದ ಒಂದು ವಿಂಡೋ ಬರ್ತದೆ. ಆಗ ಗ್ರಾಮೀಣ ಅಂತ ಇರ್ತದೆ, ನಗರ ಅಂತ ಇರ್ತದೆ. ನಾವು ಗ್ರಾಮೀಣ ಭಾಗದವರಾದರೆ ಗ್ರಾಮೀಣದ ಮೇಲೆ ಕ್ಲಿಕ್ ಮಾಡಬೇಕು, ಅಥವಾ ನಗರ ಭಾಗಕ್ಕೆ ಸಂಬಂಧಪಟ್ಟವರಾದರೆ ನಗರಕ್ಕೆ ಕ್ಲಿಕ್ ಮಾಡಬೇಕು. ಈಗ ನಾವು ಗ್ರಾಮೀಣರಾಗಿರೋದು ಗ್ರಾಮೀಣವನ್ನು ಸೆಲೆಕ್ಟ್ ಮಾಡೋಣ. ನಂತರ ಸ್ವಪಾವತಿ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಪಾವತಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಸ್ವಪಾವತಿ ಮತ್ತು ಅಪ್ಲೋಡ್ ಅಂತ ಕಾಣ್ತದೆ. ಸ್ವಪಾವತಿ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಒಂದು ವಿಂಡೋ ಓಪನ್ ಆಗ್ತದೆ. ನಾವೀಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು. ಕೊಪ್ಪಳ ಡಿಸ್ಟಿಕ್. ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಗ್ರಾಮ ಪಂಚಾಯತಿಯನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು 3 ಸೆಕೆಂಡ್ ಕಾಯಬೇಕು. ನಂತರ ಅಲ್ಲಿ ಗ್ರಾಮ ಆಯ್ಕೆ ಮಾಡಿ ಅಂತ ಬರ್ತದೆ, ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಬೇಕು. ಸ್ವಲ್ಪ ತಡಿಬೇಕು. ಗ್ರಾಮವನ್ನು ಬಂದಮೇಲೆ ಶೋ ಆದಮೇಲೆ ಗ್ರಾಮವನ್ನು ಆಯ್ಕೆ ಮಾಡೋ ಒಂದು ಸರ್ಚ್ ಲಿಸ್ಟ್ ಮೇಲೆ ಶೋ ಆದಮೇಲೆ ನಾವು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಂತಿರ್ತದೆ. ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಅವ್ರ ಹೆಸರು ಬರ್ತದೆ. ಈ ರೀತಿಯಾಗಿ ಯಾರ್ದು ಮನೆ ಆಗಿದೆ ನೋಡಿ ಅವ್ರ ಹೆಸರು ಬರ್ತದೆ. ಈ ರೀತಿಯಾಗಿ ಚೆಕ್ಕನ್ನು ಮಾಡಿಕೊಳ್ಬೋದು. ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ಚೆಕ್ಕನ್ನು ಮಾಡಿಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಮನೆ ಯಾವ ಹಂತದಲ್ಲಿದೆ, ತಳಪಾಯ ಹಂತದಲ್ಲಿ ಅಥವಾ ಗೋಡೆ ಹಂತದಲ್ಲಿದೆಯೋ ಅಥವಾ ಚಾವಣಿ ಹಂತದಲ್ಲಿ ಅನ್ನೋದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ಚೆಕ್ ಮಾಡಿಕೊಳ್ಬೋದು. ಈಗ ತಳಪಾಯ ಈಗಾಗಲೇ ಛಾಯಾಚಿತ್ರ ಸೆರೆ ಹಿಡಿಯಲಾಗಿದ್ದು ಓಕೆ ಆಗಿದೆ ಅಂತ ತೋರಿಸಿದ್ದಾರೆ. ಅಂದರೆ ತಳಪಾಯ ಆಗಲೇ ಕಂಪ್ಲೀಟ್ ಆಗಿದೆ ಅಂತಲೇ ಅರ್ಥ. ಅದೇ ರೀತಿಯಾಗಿ ಗೋಡೆ ಇನ್ನೂ ಆಗಿಲ್ಲ. ಈ ರೀತಿಯಾಗಿ ಕೂಡ ನಾವು ಚೆಕ್ಕನ್ನು ಮಾಡಿಕೊಳ್ಬೋದು. ಹಾಗಾಗಿ ನೀವು ಕೂಡ ಚೆಕ್ ಮಾಡಿಕೊಳ್ಳಿ, ನಿಮ್ಮ ಊರಿನಲ್ಲಿ ಯಾರ ಹೆಸರಲ್ಲಿ ಮನೆ ಬಂದಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಹೀಗೆ ಈ ಒಂದು ಮುಂದಿನ ನಾನು ವಿಡಿಯೋದಲ್ಲಿ GPS ಅನ್ನು ಯಾವ ರೀತಿಯಾಗಿ ನಮ್ಮ ಮೊಬೈಲ್ನಲ್ಲೇ ಮಾಡಬಹುದು, GPS ಅನ್ನು ಮಾಡಿ ನಾವೇ ಸ್ವತಃ GPS ಅನ್ನು ಮಾಡಿ ನಮ್ಮ ಮನೆಯ ಕಂತನ್ನು ಒಂದು ದುಡ್ಡನ್ನು ಯಾವ ರೀತಿಯಾಗಿ ನಾವೇ ನಮ್ಮ ಬ್ಯಾಂಕಿಗೆ ಹಾಕ್ಕೊಳ್ಬೋದು ಡೈರೆಕ್ಟಾಗಿ ಎಂಬುದನ್ನು ಕೂಡ ತಿಳಿಸಿಕೊಡುವಂತಹ ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಷಯ ಬಗ್ಗೆ ಗೊತ್ತಾಗಲಿ ಎಂದು ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.